ಸರ್ಕಾರದ 5ನೇ ಗ್ಯಾರಂಟಿ ಚಾಲನೆಗೆ ಕ್ಷಣ ಗಣನೆ ಆರಂಭ ಆಗಿದೆ. ಶಿವಮೊಗ್ಗದಲ್ಲಿ ಇವತ್ತು ಯುವ ನಿಧಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಯುವ ನಿಧಿಗೆ ಸಿದ್ದರಾಮಯ್ಯ ಅವರು ಚಾಲನೆ ಕೊಡುವುದರ ಮೂಲಕ ಇವತ್ತು ಯುವ ನಿಧಿಗೆ ಯಾರ್ಯಾರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೋ ಅವರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗತ್ತೆ, ಹಣ ಪಾವತಿ ಆಗತ್ತೆ. ವಿವೇಕಾನಂದರ ಜನ್ಮದಿನವಾದ ಕಾರಣಕ್ಕೆ ಇವತ್ತೇ ಚಾಲನೆಯನ್ನ ನೀಡಲಾಗುತ್ತೆ. ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಪಾಸ್ ಆದವರಿಗೆ 1,500 ರೂಪಾಯಿ ಭತ್ಯೆಯನ್ನ ನೀಡುವಂತಹ ಈ ಒಂದು ಗ್ಯಾರಂಟಿ ಯೋಜನೆಗೆ ಇವತ್ತು ಚಾಲನೆಯನ್ನ ನೀಡಲಾಗುತ್ತೆ. ಇವತ್ತು ಜಾರಿಗೆ ಬರಲಿದೆ. ನೋಂದಾಯಿತ ಪದವೀಧರರಿಗೆ ಡಿಬಿಟಿ ಮೂಲಕ ಹಣ ಪಾವತಿಯಾಗುತ್ತೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 1.5 ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇದೆ. ನಾವು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 7 MLA ಕ್ಷೇತ್ರ ಬರ್ತದೆ. ಎಲ್ಲ ಕಡೆಯೂ ಕೂಡ ಮಕ್ಕಳನ್ನು ಕರ್ಕೊಂಡು ಬರ್ತಕ್ಕಂಥ ಅದರಲ್ಲಿ 2 ಕ್ಯಾಟಗರಿ ಬರ್ತಾರೆ. ಒಂದು ಯಾರು ಅರ್ಜಿ ಹಾಕಿದ್ದಾರೆ, ಅರ್ಜಿ ಹಾಕಿರೋರು, ಅವರು ನೋಂದಣಿ ಮಾಡಿರೋರು, ಅದ್ರ ಜೊತೆಗೆ ಮುಂದೆ ನೋಂದಣಿ ಮಾಡಿಕೊಡೋರು. ಯಾಕಂದರೆ ಈ ಕಾರ್ಯಕ್ರಮ ಬಹಳ ಮುಖ್ಯ ಏನು ಅಂತ ಹೇಳಿದರೆ ನಾಳೆ ನಾನು ಓದ್ಬಿಡ್ತೀನಿ. ಯುವ ನಿಧಿ ಯೋಜನೆ ಬಗ್ಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರನ್ನ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ನ 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವರಾದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ. ಮಾತನಾಡಿಸ್ತೀನಿ. ಸರ್, ಇವತ್ತು ಮಹತ್ವವಾದಂತಹ ಒಂದು ಗ್ಯಾರಂಟಿಗೆ ಚಾಲನೆ ಕೊಡ್ತಾ ಇದ್ದೀರಾ. ಯಾವ ರೀತಿ ಸಿದ್ಧತೆ ನಡೆದಿದೆ? ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿವೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಭಾಳ ದೊಡ್ಡ ಪ್ರಮಾಣದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ, ಯುವ ನಿಧಿ ಲೋಕಾರ್ಪಣೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ 5ನೇ ಗ್ಯಾರಂಟಿ ಇದೆ. ಈಗಾಗಲೇ ನಮ್ಮ ಸರ್ಕಾರ 4 ಗ್ಯಾರಂಟಿಗಳನ್ನು ಕಾರ್ಯಗತ ಮಾಡಿದೆ. ಈಗ 5ನೇ ಗ್ಯಾರಂಟಿನೂ ಕೂಡ ಇವತ್ತು ಲೋಕಾರ್ಪಣೆ ಮಾಡೋದರೊಂದಿಗೆ ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಜನರಿಗೆ ನಾವು ಈ 5ನೇ ಗ್ಯಾರಂಟಿಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಈ ಒಂದು ಯುವ ನಿಧಿ ಯೋಜನೆಗೆ ಟೋಟಲ್ ಎಷ್ಟು ಜನ ಬೆನಿಫಿಷಿಯರ್ಸ್ ಫಲಾನುಭವಿಗಳು ಬರ್ತಾರೆ? ಈವರೆಗೂ ಕೂಡ ಎಷ್ಟು ಮಂದಿ ನೋಂದಾವಣಿ ಮಾಡ್ಕೊಂಡಿದ್ದಾರೆ ಸರ್? ಇಲ್ಲಿವರೆಗೆ 70,000 ವಿದ್ಯಾರ್ಥಿನಿಯರು ಅಂದರೆ ಗ್ರ್ಯಾಜುಯೇಟ್ಸು ಮತ್ತು ಡಿಪ್ಲೊಮಾ ಹೋಲ್ಡರ್ಸು ಎನ್ರೋಲ್ಮೆಂಟ್ ಆಗಿದ್ದಾರೆ. ಮತ್ತು ಇಲ್ಲಿ ಸುಮಾರು ಇವತ್ತು 1.5 ಲಕ್ಷ ಇವತ್ತು ಎಲ್ಲ ಯುವಕರು, ಗ್ರ್ಯಾಜುಯೇಟ್ಸು ಮತ್ತು ಮುಂದೆ ಯಾರು ಫಲಾನುಭವಿ ಆಗ್ತಾರೆ ಕಾಲೇಜಸ್ಸಿಂದನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುತ್ತೆ ಸರ್. 18 to 40 ಯೂತ್ಸು ಆಲ್ಮೋಸ್ಟ್ BJP ಫ್ಯಾನ್ಸು, ಮೋದಿ ಫ್ಯಾನ್ಸ್ ಅಂತಾರೆ. ಅಂಥ ಯುವಕರಿಗೆ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಸಂದೇಶ ರವಾನೆ ಮಾಡ್ತೀರಾ ಸರ್? ನೋಡಿ, 18ರಿಂದ 45 ಏನು ಯುವಕರಿದ್ದಾರೆ, ಎಲ್ಲರೂ BJP ಪರವಾಗಿದ್ದಾರೆ ಅಂತ ನಾನೇನು ಅಂದ್ಕೊಳ್ಳಲ್ಲ. ಹಾಗಿದ್ರೆ ನಮಗೆ 135 ಸೀಟ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಯಾಕೆ ಓಟ್ ಹಾಕಿದ್ದಾರೆ ಅಂದರೆ, ಕಳೆದ ಸರ್ಕಾರ BJP ಸರ್ಕಾರ ಈ ರಾಜ್ಯದ ಯುವಕರಿಗೆ ಭಾಳ ದೊಡ್ಡ ಮೋಸ ಮಾಡಿದ್ರು. ಅದೇನು PSI ಹಗರಣದಲ್ಲಿ ಏನು ಪಾಪ ಪ್ರತಿಭಾವಂತ ಯುವಕರು ಕಷ್ಟಪಟ್ಟು ಉದ್ಯೋಗದಗೋಸ್ಕರ ಏನು ಪ್ರಯತ್ನ ಮಾಡ್ತಾ ಏನು ಲಕ್ಷಾಂತರ ಯುವಕರಿದ್ದಾರೆ, ಅವರಿಗೆ ಮೋಸ ಮಾಡಿ ಈ ವ್ಯವಸ್ಥೆನೇ ಸಂಪೂರ್ಣವಾಗಿ ಬುಡಬೇಳು ಮಾಡ್ತಕ್ಕಂಥ ಕೆಲಸ BJP ಅವರು ಮಾಡಿದರು. ಅವ್ರು ಯಾವ ರೀತಿ ಅವರ ವರ್ತನೆ ಇತ್ತು ಆ PSI ಹಗರಣದಲ್ಲಿ ಅಂದರೆ ಸರ್ಕಾರ ನೇರವಾಗಿ ಶಾಮೀಲಾಗಿತ್ತು. ಒಬ್ಬ ADG ರ್ಯಾಂಕಿನ ಆಫೀಸರು ಯಾವುದೇ ಎಲ್ಲ ದೊಡ್ಡ ರಾಜಕಾರಣ ಇಲ್ಲದೇ ಮಾಡತಕ್ಕಂಥ ಧೈರ್ಯ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವತ್ತು BJP ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ರು ಮಾಡಿರ್ತಕ್ಕಂಥ ದುರಾಡಳಿತ, ಅವ್ರು ಮಾಡಿರ್ತಕ್ಕಂಥ ಈ ಕೆಟ್ಟ ಕೆಲಸಗಳೇನಿವಲ್ಲ ಇದೆಲ್ಲ ಗಮನಿಸಿದ್ದಾರೆ ಈ ರಾಜ್ಯದ ಯುವಕರು. ಇದಿಷ್ಟು ಕೌಶಲ್ಯಾಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ನೇರ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.